ನಿಮ್ಮ ಪ್ರಶ್ನೆಗಳು ಯಾವುದೇ ಇದ್ರು ಕೂಡ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು ಅಥವಾ ಅಲ್ಲಿ ಲೈವ್ ಚಾಟ್ ಅಲ್ಲಿ ಹಾಕ್ಬಹುದು. ಯಾರಾಗಾರು ಇದ್ರೆ ಪ್ರಶ್ನೆ ನಿಮ್ಮ ಪರಿಚಯ ಮಾಡಿಕೊಂಡು ಸಣ್ಣದಾಗಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಹೆಚ್ಚು ಜನರಿಗೆ ಅವಕಾಶ ಆಗುವಂತದ್ದಾಗಿ. ಯಾರು ಇದ್ರೆ ಹ್ಯಾಂಡ್ ರೈಸ್ ಮಾಡಬಹುದು, ನಮ್ಮ ಟೀಮ್ನವರು ನಿಮಗೆ ಅಲೋ ಮಾಡ್ತಾರೆ. ಯಾರಿಗಾರು ಪ್ರಶ್ನೆ ಇದೆಯಾ? ಯೂಟ್ಯೂಬ್ ನಲ್ಲಿ ಯಾವ್ದಾದ್ರು ಪ್ರಶ್ನೆ ಇದೆಯಾ? ನಮಸ್ತೆ ಸರ್. ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸರ್. ಪ್ರಶ್ನೆ ಅನ್ನೋದಕ್ಕಿಂತ ಒಂದ್ ಅನಿಸಿಕೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಕ್ಚುಲಿ ಹ್ಯಾಂಡ್ ರೈಸ್ ಮಾಡಿದೆ. ನೀವು ಪರೀಕ್ಷಿತ್ ಮಹಾರಾಜನ್ ಕಥೆ ಹೇಳಿದ್ರಿ. ರಿಯಲಿ ಅದು ನೋಡಿ, ಅವ್ರಿಗೆ 7 ದಿನ ಟೈಮ್ ಇತ್ತು. ಅದಕ್ಕೋಸ್ಕರ ಅವರು ಭಾಗವತಂ ಎಲ್ಲಾ ಕೇಳಿ ತಮ್ಮ ಜನ್ಮನ ಸಾರ್ಥಕ ಮಾಡ್ಕೊಂಡ್ರು. ಎಂತ ದೊಡ್ಡ ಮಹಾರಾಜ ಆಗಿದ್ರು, ಕೊನೆಗೆ ಭಾಗವತಂ ಕೇಳಿದೇನೆ ಅವ್ರ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿ. ನಮ್ಗೆ ಯಾವಾಗ ಏನು ಅಂತ ಏನು ಗೊತ್ತಿಲ್ಲ, ನಾಳೆ ಏನು, ನೆಕ್ಸ್ಟ್ ಕ್ಷಣ ಏನು ಅಂತಾನು ಗೊತ್ತಿರಲ್ಲ. ಆದ್ರೂ ನಾವು ಸುಮ್ನೆ ಕಾಲಹರಣ ಮಾಡ್ಕೊಂಡು ಅನ್ನೆಸೆಸರಿ ಬೇಡವಾಗಿರೋ ವಿಷಯಗಳ ಬಗ್ಗೆನೆ ತಲೆ ಕೆಡ್ಸ್ಕೊಂಡು ಚಿಂತೆ ಮಾಡ್ಕೊಂಡಿರ್ತೀವಿ. ಬಟ್ ಇದು ಒಂದ್ ನಮ್ಗೆ ತುಂಬಾ ಇನ್ಸ್ಪಿರೇಷನ್ ಸ್ಟೋರಿ ಅನ್ಸುತ್ತೆ. ಇದು ನಾವು ಇದು ಮಾಡ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬಾ ಇಷ್ಟ ಆಯ್ತು ಸರ್. ವೆರಿ ಮಚ್. ತುಂಬಾ ಖುಷಿ ಆಯ್ತು ಕೊನೆಗೆ ಹೇಳಿದಾಗೆ. ಹಾಗಂತ ಇವತ್ತಿಗೆ ನಮ್ಮ ಸೆಷನ್ ಮುಗೀತು, ಭಜಗೋವಿಂದ ಮೋಹದಿಂದ ಮುಕ್ತಿಯೆಡೆಗೆ ಮುಗೀತು ಅಂದ್ಬಿಡಿ. ಇದಕ್ಕೆ ಮುಕ್ತಿಗೆ ಹೋಗೋದಕ್ಕೆ ಏನೇನ್ ಬೇಕೋ ಇದೆ. ಆದ್ರೆ ಇದು ದ್ವಾದಶ ಮಂಜರಿ ಆಯ್ತು, ಇನ್ನು ಚತುರ್ದಶ ಮಂಜರಿ. ಅವರ ಶಿಷ್ಯಂದ್ರು ಒಂದೊಂದು ಕೂಡ ಒಂದೊಂದು ರೀತಿಯಲ್ಲಿ ಇವರು ಮೋಹವನ್ನ ಮುದ್ಗರ ಮಾಡಿದ್ದಾರೆ. ನೆಕ್ಸ್ಟ್ ಅವರೆಲ್ಲರೂ ಕೂಡ ನಮ್ಮ ಜೀವನದ ಪ್ರಾಕ್ಟೀಸಸ್ ಹೇಗಿರ್ಬೇಕು, ನಮ್ಮ ಜೀವನ ಯಾವ್ದ್ರಲ್ಲಿ ಅಂಟ್ಕೋಬಾರ್ದು, ಯಾವ್ದ್ರಲ್ಲಿ ಅಂಟ್ಕೋಬೇಕು ಅನ್ನೋದನ್ನ ಒಬ್ಬೊಬ್ಬ ಶಿಷ್ಯರು ಕೂಡ ಒಂದೊಂದು ಶ್ಲೋಕವನ್ನ ಹೇಳ್ತಾರೆ. ಸೊ ಹಾಗಾಗಿ ಇನ್ನು ಕೆಲವು ದಿನಗಳು ಈ ಒಂದು ಉಪನ್ಯಾಸ ಮಾಲಿಕೆ ಬರುತ್ತೆ. ಅಲ್ಲಿ ಕೂಡ ಬಂದು ನಿಮ್ಮ ಪ್ರಶ್ನೆಯನ್ನು ನೀವು ಕಲಿತು ಅಳವಡಿಸ್ಕೊಂಡು ಜೀವನವನ್ನು ನಡೆಸಬಹುದು. ನಮಸ್ತೆ ಸರ್, ವಿಜಯಲಕ್ಷ್ಮಿ. ಹೇಳಿ. ಇದನ್ನ ತುಂಬಾ ಜನರಲ್ ಆಗಿ ಹೇಳ್ತೀನಿ ಸರ್. ಇದನ್ನ ಕೇಳಿದ್ಮೇಲೆ ನಾವು ಸುಮ್ನೆ ಹೇಳ್ಕೊಳ್ತಾ ಇದ್ವಿ ಭಜಗೋವಿಂದಂ, ನಮ್ಗೆ ತುಂಬಾ ಅರ್ಥಗಳು ಗೊತ್ತಾಗ್ತಾ ಇರ್ಲಿಲ್ಲ, ಹೇಳ್ಕೊಳ್ತಾ ಇದ್ವಿ. ನೀವು ತುಂಬಾ ಇಷ್ಟು ವಿವರಣೆ ಕೊಟ್ಮೇಲೆ ಭಜಗೋವಿಂದಂ ಒಂದೇ ಸಾಕು, ಇನ್ ಯಾವ್ದು ಬೇಡವೇ ಬೇಡ, ನಾವ್ ವೇದಾಧ್ಯಯನನೂ ಮಾಡೋದ್ ಬೇಡ, ಅಷ್ಟೊಂದ್ ಕಲಿಯೋದೇ ಬೇಡ, ಭಜಗೋವಿಂದಂ ಒಂದೇ ಸಾಕು ಅಂತಂದು ಅಂತ ಅನ್ಸುತ್ತೆ ಸರ್. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಒಂದು ಭಜಗೋವಿಂದಂನ ಪೂರ್ಣವಾಗಿ ಇನ್ನು ಫಸ್ಟ್ ಕಲಿಯೋಣ, ಇನ್ನೊಂದು ವಾರ ನಡೆಯುತ್ತೆ ಮೋಸ್ಟ್ಲಿ, ಅದನ್ನ ಕಲಿಯೋಣ. ಆದ್ರೆ ಭಜಗೋವಿಂದಂನಲ್ಲಿ ಏನಿದೆ ಅಂತಂದ್ರೆ ಈ ಒಂದು ಗೀತೆ ಮತ್ತು ಉಪನಿಷತ್ತುಗಳ ಸಾರವಾಗಿ ತಗೊಂಡಿರುವಂತ ವಿಷಯ. ಭಜಗೋವಿಂದಂ ಒಂದು ಸಾಖ ಅಂತಂದ್ರೆ ನಾವದನ್ನ ಜೀವನಕ್ಕೆ ಅಳವಡಿಸ್ಕೊಂಡು ನಾವು ಆ ಮಟ್ಟಿಗೆ ಜೀವನದಲ್ಲಿ ಪರಿವರ್ತನೆಯನ್ನ ತಂದು ನಾವು ಜ್ಞಾನಕ್ಕೆ ಹೋಗ್ತೀವಿ ಅಂದ್ರೆ ಸಾಕು. ಆದ್ರೆ ಪರಿಪೂರ್ಣತೆ ಪಡಿಬೇಕು ಅಂದ್ರೆ ಯಾವ ರೀತಿ, ಈಗ ಉದಾಹರಣೆಗೆ ನೀವೇ ಒಂದು ಬ್ರಹ್ಮವಾಗಿದ್ದೀರಿ ಅಂತ ಇದ್ರಲ್ಲಿ ಹೇಳಿದರೆ, ಹೇಗೆ ನೀವು ಬ್ರಹ್ಮವಾಗಿದ್ದೀರಿ ತಿಳಿಬೇಕು ಅಂದ್ರೆ ಭಗವದ್ಗೀತೆಗೆ ಹೋಗ್ಬೇಕು, ಉಪನಿಷತ್ತುಗಳಿಗೆ ಹೋಗ್ಬೇಕು. ಹಾಗಾಗಿ ಇದು ಒಂದು ರೀತಿಯಲ್ಲಿ ಅತ್ಯಂತ ಮುಖ್ಯವಾಗಿ ನಮ್ಮ ಜೀವನವನ್ನ ಪೂರ್ವ ಸಿದ್ಧತೆ ಮಾಡಿ ನಮ್ಮನ್ನ ಜ್ಞಾನ ದಾಹಿಗಳನ್ನಾಗಿ ಮಾಡಿ, ಜ್ಞಾನ ಬರೋದಕ್ಕೆ ಏನೇನ್ ಬೇಕೋ ಮನಸ್ಸನ್ನ ಸಮತೋಲನಕ್ಕೆ ತಂದು ನಿಲ್ಸತ್ತೆ. ಜ್ಞಾನ ಏನು ಅಂತಾನೂ ಹೇಳುತ್ತೆ, ಆದ್ರೆ ಅದನ್ನ ಹೇಗೆ ನನ್ನ ಜೀವನಕ್ಕೆ ತಂದ್ಕೊಳ್ಳೋದು ಅನ್ನೋದಕ್ಕೆ ಉಪನಿಷತ್ತು ಮತ್ತು ಭಗವದ್ಗೀತೆ ಅತ್ಯಂತ ಮುಖ್ಯ. ಆದ್ರಿಂದ ಅದನ್ನ ಇಟ್ಕೊಳ್ಳೋಣ, ಅದನ್ನೂ ಕೇಳಿಸ್ಕೊತಾ ಇರೋಣ. ಆದ್ರೆ ಮುಖ್ಯವಾಗಿ ನನ್ನ ಜೀವನ ಪರಿವರ್ತನೆ ಆಗ್ಲಿಕ್ಕೆ ತುಂಬಾ ಸಹಾಯಕಾರಿಯಾಗಿ ಭಜಗೋವಿಂದಂ ನಿಲ್ಲುತ್ತೆ. ನಮಸ್ಕಾರ ಪ್ರಮೋದ್ ಜಿ. ನಮಸ್ಕಾರ. ಯೂಟ್ಯೂಬ್ ಅಲ್ಲಿ ಸುಧೀಂದ್ರ ಜಗನ್ಮೋಹನ್ ಅವರು ಕೇಳಿದ್ದಾರೆ, ಹೌ ಕ್ಯಾನ್ ವಿ ಕಂಟಿನ್ಯೂ ಟು ಸ್ಟ್ರಾಂಗ್ಲಿ ಹ್ಯಾವ್ ಫೇತ್ ಅಂಡ್ ಅಚೀವ್ ದಿಸ್ ಆಧ್ಯಾತ್ಮಿಕ್ ಗೋಲ್ಸ್ ಇನ್ ಸ್ಪೈಟ್ ಆಫ್ ಸೆವೆರಲ್ ಆಬ್ಸ್ಟಕಲ್ಸ್ ವಿ ಸಿ ಅರೌಂಡ್ ಅಸ್? ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಬರ್ತಾ ಇರೋದಿಲ್ಲ. ಈ ಕಷ್ಟಗಳ ಮಧ್ಯೆ ನಾನು ಹೇಗೆ ಈ ಒಂದು ಆಧ್ಯಾತ್ಮಿಕ ಈ ಒಂದು ಹಂಬಲ ಏನಿದೆ, ಆಧ್ಯಾತ್ಮಿಕ ಪಿಪಾಸು ಏನಿದೆ, ಅದನ್ನ ಹೇಗೆ ಇಟ್ಕೊಳ್ತೀವಿ ಅಂತ. ಕಷ್ಟ ಬರಲ್ವಾ? ಖಂಡಿತ ಬರುತ್ತೆ. ಲೈಫ್ ಇಸ್ ನಾಟ್ ಅ ಬೆಡ್ ಆಫ್ ರೋಸಸ್. ಜೀವನದಲ್ಲಿ ಕಷ್ಟ ಬರೋದು ಸಹಜ. ಆದ್ರೆ ಈ ಕಷ್ಟ ಬಂದಾಗ ನಾನು ಯಾವ ರೀತಿ ಎದುರಿಸ್ತೀನಿ, ಇಲ್ಲಿ ಬುದ್ಧ ಒಂದ್ ಮಾತು ಹೇಳ್ತಾನೆ. ಬುದ್ಧ ಹೇಳುವಂತದ್ದು ಏನಂದ್ರೆ, ದುಃಖಂ ದುಃಖಂ ಸರ್ವಂ ದುಃಖಂ ಅಂತ ಹೇಳಿದಾಗ ಅವನು, ನೀವು ದುಃಖ ದುಃಖ ಅಂತಿರಲ್ಲ, ನಿನಗೂ ಕೂಡ ಇಷ್ಟು ಕಾಯಿಲೆ ಗೀಲೆ ಬರ್ತಾ ಇದೆಯಲ್ಲ, ಏನ್ ಮತ್ತೆ ಇದರಿಂದ ಏನ್ ಕಳ್ಕೊಳ್ತೀವಿ? ನಿರ್ವಾಣದಿಂದ ಆಗ್ಲಿ ಅಥವಾ ಈ ಒಂದು ಮೋಕ್ಷ ಒಂದು ರೀತಿಯಲ್ಲಿ ನಡೆಯೋದ್ರಿಂದ ಏನನ್ನ ನಾವು ಮಾಡ್ತೀವಿ ಅಂತಂದಾಗ ಅವ್ನು ಹೇಳ್ತಾನೆ, ಒಂದೊಂದು ಕಷ್ಟಗಳು ಬಂದಾಗ್ಲೂ ಜನರಿಗೆ 2 ಬಾಣ ಹೊಡೆದಂತೆ. ಒಂದು ಕಷ್ಟ, ಇನ್ನೊಂದು ದುಃಖ. ನಾನ್ ಮಾಡ್ತಾ ಇರೋದಂದ್ರೆ ಕಷ್ಟವನ್ನ ತೆಗೆಯೋದಕ್ಕೆ ಯಾರ ಕೆಲವು ಆಗಲ್ಲ. ಸಮಾಜದಿಂದ ಬರುವಂತಹ ಅಪಮಾನಗಳನ್ನ ನಾನ್ ಹೇಗಾರು ತಡಿಲಿಕ್ಕಾಗತ್ತ? ಆಗೋದಿಲ್ಲ. ಸಮಾಜದಲ್ಲಿ ಕೋವಿಡ್ ಬಂದಿದೆ, ನಾನ್ ತಡಿಲಿಕ್ಕಾಗತ್ತ? ಆಗೋದಿಲ್ಲ.
ಸಮಾಜದಲ್ಲಿರುವಂತದ್ದೇನು, ನನ್ನ ಮನೆಯಲ್ಲಿರೋ ಕುಟುಂಬದವರು ನನಗೆ ಯಾರೋ ಒಬ್ರು ಬೈದ್ರೆ ತಡಿಲಿಕ್ಕಾಗತ್ತಾ? ನನ್ನ ಕೈಲಿ ಆಗೋದಿಲ್ಲ. ಆರೋಗ್ಯದಲ್ಲಿ ಏರ್ಪೇರಾದ್ರೆ ತಡಿಲಿಕ್ಕಾಗತ್ತಾ? ಆಗೋದಿಲ್ಲ. ಬುದ್ಧ ಹೇಳ್ತಾನೆ, ನಿರ್ವಾಣದಿಂದ ಯಾವುದನ್ನು ತೆಗೆಯೋದಕ್ಕಾಗಲ್ಲ. ದೈಹಿಕವಾಗಿರುವಂತಹ ಯಾವುದೇ ಒಂದು ರೋಗಗಳು ಬರ್ಬೇಕಾ? ಬಂದೇ ಬರುತ್ತೆ. ದೇಹದ ಒಂದು ಅದು ನೇಚರ್ ಅದು. ಆದ್ರೆ ಎರಡನೇ ಬಾಣ ಇತ್ತಲ್ಲ, ಅದರ ಹೊಡೆತವನ್ನ ನಾನು ತಪ್ಪಿಸ್ತೀನಿ. ಅದೇ ಅಧ್ಯಾತ್ಮ ಮಾಡುವಂಥದ್ದು. ಏನು ಅಂದ್ರೆ, ಕಷ್ಟ ಬರುತ್ತೆ ಆದ್ರೆ ದುಃಖ ಆಗಲ್ಲ. 14 ಗಂಟೆ ಕೆಲಸ ಮಾಡ್ಬೇಕಾಗಬಹುದು, ಆದ್ರೆ ಅದರಿಂದ ದುಃಖ ತಂದ್ಕೋಬೇಕಿಲ್ಲ. ನಾನು ನನ್ನ ಕರ್ತವ್ಯದ ರೀತಿಯಲ್ಲಿ, ನಾನು ಯಾವುದನ್ನೇ ಆಗ್ಲಿ ಧರ್ಮದ ರೀತಿಯಲ್ಲಿ ಮಾಡಿದಾಗ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಗೊತ್ತಿರುತ್ತೆ. ನಾನು ಮಾಡ್ತಿರೋದು ಏನಕ್ಕೆ ಅಂದ್ರೆ, ಧರ್ಮ ಮಾಡೋದ್ರಿಂದ ಮನಸ್ಸು ಪರಿಶುದ್ಧಿ ಆಗತ್ತೆ, ಮನಸ್ಸು ಪರಿಶುದ್ಧಿ ಆಗತ್ತೆ ಅಂತ ಮೋಕ್ಷ ಆಗತ್ತೆ. ನಾನ್ ಹಾಗಂತ ಮನೆಯನ್ನ ಬಿಟ್ಟು ಹೋಗೋದು, ಕುಟುಂಬವನ್ನ ಬಿಟ್ಟು ಹೋಗೋದು, ಕೆಲಸವನ್ನ ಬಿಟ್ಟು ಹೋಗೋದಲ್ಲ. ನನಗೆ ಸಿಕ್ಕಿರುವಂತಹ ಜವಾಬ್ದಾರಿ, ಹೊಣೆಗಾರಿಕೆಯನ್ನ ಫುಲ್ಫಿಲ್ ಮಾಡಬೇಕು. ರೋಲ್, ಆ ರೋಲ್ನ ಅತ್ಯಂತ ಚೊಕ್ಕವಾಗಿ ಚೆನ್ನಾಗಿ ಮಾಡಿದಾಗ ಮಾತ್ರ ನನಗೆ ಅದರಲ್ಲೂ ಕೂಡ ಒಂದು ಪರಿಶುದ್ಧತೆ ಬರುತ್ತೆ. ನಿಮ್ಗೆ ಒಂದು ನನ್ನ ಸ್ನೇಹಿತರು, ಇಲ್ಲೇ ಇರುವಂತಹ ಸ್ನೇಹ ಅಂತ ಯಾರಿದ್ರೆ, ಅವ್ರು ನನಗೆ ನಿನ್ನೆ ಒಂದ್ಸರಿ ಹೀಗೆ ಮಾತಾಡ್ತಿದ್ದಾಗ ಅವ್ರು ಹೇಳೋದು, ಒಬ್ಬರಿಗೆ ಒಂದು ಡ್ರಾಮಾ ಇರುತ್ತೆ ಅಂತ ಅನ್ಕೋಣ. ಡ್ರಾಮಾ ಅಲ್ಲಿ ಅವ್ರು ಹೇಳ್ತಾರೆ, ನಿನಗೆ ಒಂದು ಭಿಕ್ಷುಕನ ಪಾತ್ರ ಕೊಡ್ತೀನಿ ಅಂತ. ಆ ಭಿಕ್ಷುಕನ ಪಾತ್ರ ಅವನು ಎಷ್ಟು ಚೆನ್ನಾಗಿ ಮಾಡ್ಬೇಕು ಅಂದ್ರೆ, ಯಾರೂ ಅಷ್ಟು ಚೆನ್ನಾಗಿ ಪಾತ್ರ ಮಾಡಬಾರ್ದು, ಅಷ್ಟು ಚೆನ್ನಾಗಿ ಪಾತ್ರ ಮಾಡ್ಬೇಕು, ಎಲ್ಲರಿಗೂ ರಂಜಿಸ್ಬೇಕು, ಎಲ್ರಿಗೂ ಅನಿಸ್ಬೇಕು ಏನ್ ಹಿಂಗಿದಾನೆ ಭಿಕ್ಷುಕ ಅಂತ. ಆದ್ರೆ ಅವನ ಹೃದಯದಲ್ಲಿ ಗೊತ್ತಿರ್ಬೇಕು, ಅವನು ಭಿಕ್ಷುಕ ಅಲ್ಲ, ಅವನು ಸಾಧಾರಣ ವ್ಯಕ್ತಿ ಅಂತ. ಹೊರಗೂ ಬಂದ್ಬಿಟ್ಟು ಆ ಭಿಕ್ಷುಕತನನೇ ಇಟ್ಕೊಂಡಿದ್ರೆ ಪ್ರಾಬ್ಲಮ್. ಹಾಗೆ ನನಗೆ ಇರುವಂತಹ ರೋಲ್, ನನ್ನ ಜೀವನದಲ್ಲಿ ಬರುವಂತಹ, ವೆದರ್ ಇಟ್ ಇಸ್ ಇನ್ ದ ವರ್ಕಿಂಗ್ ಫೀಲ್ಡ್ ಆರ್ ಇನ್ ದ ಫ್ಯಾಮಿಲಿ ಫೀಲ್ಡ್ ಆರ್ ಇನ್ ದ ಸೋಷಿಯಲ್ ಫೀಲ್ಡ್, ನನಗೆ ಬರುವಂತಹ ರೋಲ್ಗಳನ್ನ, ಅದನ್ನೇ ಅರ್ಜುನನಿಗೆ ಕೃಷ್ಣ ಹೇಳಿದ್ದು, ನಿನ್ನ ಇಷ್ಟ ಕಷ್ಟಗಳನ್ನ ನೋಡುವಂಥದ್ದಲ್ಲ, ಜವಾಬ್ದಾರಿ, ನಿಯತಂಕುರು ಕರ್ಮತ್ವಂ, ನಿನಗೆ ಬಂದಿರುವಂತಹ ಕರ್ಮವನ್ನ ನಿಸ್ಪೃಹನಾಗಿ ಮಾಡುವಂತನಾಗು. ಅದರಿಂದ ಚಿತ್ತಶುದ್ಧಿ ಆಗತ್ತೆ. ಆ ಚಿತ್ತಶುದ್ಧಿಯಿಂದ ನಿನ್ಗೆ ಕಷ್ಟದಲ್ಲಿ ನೀನು ಕೆಲಸ ಮಾಡ್ತಾ ಇದ್ರು ಕೂಡ ಮನಸ್ಸು ಗ್ರೋ ಆಗತ್ತೆ. ಹೊರಗೆ ಕಷ್ಟದಿಂದ ಹಲವಾರು ತೊಂದರೆಗಳಾಗಬಹುದು. ಮೆಟೀರಿಯಲ್ ಬೆನಿಫಿಟ್ ಯು ಮೇ ಬಿ ಗೆಟಿಂಗ್ ಲೆಸ್, ಬಟ್ ಸ್ಪಿರಿಚುವಲ್ ಯು ಗೆಟ್ ಫ್ರಮ್ ದ ಇನ್ನರ್ ಮೈಂಡ್ is its utmost. A spiritual aspirant should always think about the inner wealth rather than the outer wealth. So ಅದಕ್ಕೋಸ್ಕರ ಮಾಡೋದು. ಯಾವ್ದಾದ್ರು ಪ್ರಶ್ನೆ ಇದೆಯಾ? ಇಬ್ರನ್ನ ಅನ್ಮ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಪೂರ್ಣಿಮಾ ಮ್ಯಾಮ್. ನಮಸ್ತೆ ಪ್ರಮೋದ್. ನಮಸ್ಕಾರ. ಲೆಕ್ಚರ್ಸ್ ಒಂದೊಂದು ಮಾತು ಕೂಡ ತುಂಬಾ ಪರಿಣಾಮಕಾರಿಯಾಗಿ ಬರ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ನೀವು ಲೆಕ್ಚರ್ಸ್ ಅಲ್ಲಿ ಈ ಸಜ್ಜನ ಸಂಘ ಮತ್ತು ಗುರುಗಳ ಇಂಪಾರ್ಟೆನ್ಸ್ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳಿದ್ದೀರಾ. ಬಟ್ ನಿಜವಾದ ಗುರುಗಳು, ಜಿನೈನ್ ಗುರುನ ನಾವು ಹೇಗೆ ಗುರುತಿಸೋದು, ಹೇಗೆ ಕಂಡುಹಿಡಿಯೋದು ಅಂತ? ಬಿಕಾಸ್ ಮೆನಿ ಟೈಮ್ಸ್ ಐ ಗಾಟ್ ಡಿಸಿಲ್ಯೂಷನ್ ವಿತ್ whom so ever I have approached. ಅದಕ್ಕೇನೆ ಅದು ಹೇಗೆ ಗುರುತಿಸೋದು ನಾವು ಜಿನೈನ್ ಗುರುಗಳನ್ನ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ನೀವು ಗೈಡೆನ್ಸ್ ಆಕ್ಚುಲಿ ಇದೇ ಮೋಸ್ಟ್ಲಿ ನನಗೆ ತಿಳಿದ ಮಟ್ಟಿಗೆ ನಿನ್ನೆನೋ ಮೊನ್ನೆನೋ ಇದೇ ಕ್ವೆಶ್ಚನ್ ಬಂದಿತ್ತು. ಐ ಥಿಂಕ್ ಐ ಹ್ಯಾವ್ ಆನ್ಸರ್ಡ್ ಫಾರ್ ಆಲ್ಮೋಸ್ಟ್ 5-7 minutes. ಈ ಹೇಗೆ ಗುರುವನ್ನ ಐಡೆಂಟಿಫೈ ಮಾಡೋದು ಅಂತ. ಅದಷ್ಟೇ ಅಲ್ಲದೆ ನಾಳೆ ಮತ್ತು ನಾಡಿದ್ರಲ್ಲೂ ಕೂಡ ಈ ವಿಚಾರವನ್ನ ಬರುತ್ತೆ. ನಾವ್ ಯಾವ ರೀತಿ, ನೀವು ಹೇಳಿದಾಗೆ, ಹೌ ವಿ ಗೆಟ್ ಡೆಲ್ಯೂಡೆಡ್ ಆರ್ ಚೀಟೆಡ್ ಮೆನಿ ಅ ಟೈಮ್ಸ್, ಹೌ ವಿ ಶುಡ್ ಸಿ ಅಂಡ್ ವಾಟ್ ವಿ ಶುಡ್ ಸಿ ಅನ್ನೋದು ನಾಳೆ ನಾಡಿದ್ದು ಬರುತ್ತೆ. ಹಾಗಾಗಿ ಈ ಪ್ರಶ್ನೆಯನ್ನ ನಾಳೆ ನಾಡಿದ್ದು ಪ್ರವಚನವೇ ಒಂದು ರೀತಿಯಲ್ಲಿ ಬಿಡಿಸುತ್ತೆ ಅಂತ ಅಂದ್ಕೊಂಡಿದೀನಿ. ಅದಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇನ್ನೆರಡು ದಿನಕ್ಕೆ ಆನ್ಸರ್ ಮಾಡ್ತೀನಿ. ಇನ್ಯಾವ್ದಾದ್ರು ಪ್ರಶ್ನೆ? ನಮಸ್ತೆ ಸರ್. ನಮಸ್ಕಾರ. ನಾನು ಶೋಭಾಲಕ್ಷ್ಮಿ ಅಂತ ಪ್ರಶ್ನೆ ಕೇಳ್ಬೋದು ಅಂದ್ಕೊಳ್ತೇನೆ. ನಾನಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ದೆ ಸರ್, ಅದೇ ಪ್ರಶ್ನೆ ನಂದು. ಅಂದ್ರೆ ಅಲ್ಲಿ ಸಂತೋಷ ದುಃಖ ಎರಡಕ್ಕೂನು ಇದು ಶಾಶ್ವತ ಅಲ್ಲ ಅಂತ ಹೇಳಿ ಪರಿಹಾರ ಕೊಟ್ಟಿರ್ತಾರೆ. ಹಾಗಾದ್ರೆ ಇಲ್ಲಿ ಶಾಶ್ವತ ಅಂದ್ರೆ ಯಾವುದು? ಈ ದುಃಖ ಸಂತೋಷ ಎರಡು ನಮಗೆ ಜೀವನದಲ್ಲಿ ನಿತ್ಯ ನಿರಂತರ ಆ ಅನುಭವ ಆಗ್ತಾನೆ ಇರ್ತಾರೆ. ಹಾಗಾದ್ರೆ ಅದು ಎರಡು ಅಲ್ಲದ ಆ ಶಾಶ್ವತವಾದ ಸ್ಥಿತಿ ಅಂದ್ರೆ ಒಂದು ಇರ್ಲೇಬೇಕಲ್ಲ. ಆ ಶಾಶ್ವತ ಸ್ಥಿತಿ ಇದು ಮುಚ್ಚಿಗೆನ ಕವರ್, ಜಸ್ಟ್ ಒಂದು ಏನ್ ಹೇಳ್ತೀವಿ, ಮಿಥ್ಯೆ ಅಂತ ಹೇಳ್ತಾರೆ, ಅಥವಾ ಒಂದು ಶಾಶ್ವತವಾದ ಏನೋ ಒಂದು ಉಂಟಲ್ಲ ಅಲ್ಲಿ, ಅದು ಇಲ್ಲದೆ ಈ ಮಿಥ್ಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅಶಾಶ್ವತ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಅದು ಏನ್ ಸರ್ ಆ ಸ್ಥಿತಿ ಯಾವುದು, ಅದು ಏನು ಅಂತ ನಿಮಗೆ ಇರುವಂತಹ ಒಂದು ಕಾಮನ್ ಸೆನ್ಸ್ ಬುದ್ಧನಲ್ಲೇ ಒಂದೊಂದ್ಸರಿ ಬರ್ಲಿಲ್ಲ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರಿ ನೋಡಿ. ಎಲ್ಲ ಅಶಾಶ್ವತವಾಗಿರುವಾಗ ಅದರ ಹಿಂದೆ ಒಂದು ಶಾಶ್ವತ ಇರ್ಬೇಕು ಅಂತ ನೀವು ಪ್ರಶ್ನೆ ಕೇಳೋದಲ್ಲ. ಈ ಒಂದು ವಿಚಾರ ಬುದ್ಧನಿಗಿತ್ತು. ಬೌದ್ಧರು ಮುಂದೆ ಬಂದಂತವ್ರಲ್ಲಿ ಹಲವಾರು ಜನ ಇರಲಿಲ್ಲ. ಬೌದ್ಧರಲ್ಲಿ ಬರುವಂತದ್ದು ಏನಂದ್ರೆ ದುಃಖಂ ದುಃಖಂ ಸರ್ವಂ ದುಃಖಂ.
ಎಲ್ಲವೂ ದುಃಖ. ಅಲ್ಲಿ ದುಃಖಂ ಅನ್ನುವಾಗ ಸುಖವೂ ದುಃಖವೇ, ಯಾಕಂದ್ರೆ ಮುಂದೆ ಅದು ದುಃಖಕ್ಕೆ ಪರಿಣಾಮ ಹೊಂದತ್ತೆ ಅಂತ ಹೇಳಿ ದುಃಖಂ ಸರ್ವಂ ದುಃಖಂ. ಯಾಕೆ ಅಂತಂದಾಗ ಅನಿತ್ಯಂ ಸರ್ವಂ ಅನಿತ್ಯಂ. ಯಾಕೆ ಅನಿತ್ಯ ಅಂದಾಗ ಕ್ಷಣಿಕಂ ಸರ್ವಂ ಕ್ಷಣಿಕಂ. ಹಾಗಾಗಿ ಏನು ಅಂದ್ರೆ ಶೂನ್ಯಂ ಸರ್ವಂ ಶೂನ್ಯಂ. ಇದು ಹಲವಾರು ಬೌದ್ಧರಲ್ಲಿ ಬಂದಂತಹ ವಾದ. ಆದ್ರೆ ನೀವು ಹೇಳಿದಂತಹದ್ದು ತುಂಬಾ ಮುಖ್ಯವಾಗಿತ್ತು. ಇಷ್ಟೆಲ್ಲರ ಮಟ್ಟಿಗೆ ಬದಲಾಗ್ತಾ ಇರುವಂತಹದ್ದು. ವಾಟ್ ಈಸ್ ಲೈಫ್? ಲೈಫ್ ಇಸ್ ಫುಲ್ ಆಫ್ ಎಕ್ಸ್ಪೀರಿಯನ್ಸ್ ಆಫ್ ಜಾಯ್ ಆರ್ ಸಾರೋ. ಅಂದ್ರೆ ಸುಖಾನುಭವ ಇರ್ಬೋದು, ದುಃಖಾನುಭವ ಇರ್ಬೋದು. ಇದು ಯಾವಾಗ್ಲೂ ನನ್ನ ಜೀವನದಲ್ಲಿ ಸುಖಾನುಭವ ಅಥವಾ ದುಃಖಾನುಭವ ಬರ್ತಾನೆ ಇದೆ. ಒಂದು ಬರುತ್ತೆ, ಒಂದು ಹೋಗುತ್ತೆ, ಇನ್ನೊಂದು ಬರುತ್ತೆ, ಇನ್ನೊಂದು ಹೋಗುತ್ತೆ. ಈ ಎಲ್ಲ ಬಂದು ಹೋಗ್ತಾ ಇರುವಂತಹ ಅಶಾಶ್ವತವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಶಾಶ್ವತವಾಗಿರುವಂತಹದ್ದು ಇದೆಯಾ ಅಂತ. ಆಗ ಶೂನ್ಯವಾದದಲ್ಲಿ ಒಂದೊಂದಷ್ಟು, ಆ ಶೂನ್ಯವಾದದಲ್ಲಿ ಹಲವಾರು ವಿಂಗಡಣೆಗಳಿದೆ. ಒಂದು ಪಂಗಡ ಹೇಳೋದು ಏನೂ ಇಲ್ಲ ಅಂತ. ಆದ್ರೆ ನಮ್ಮ ಭಾರತೀಯ ವೇದಾಂತ ತತ್ವ ಹೇಳೋದು ಇದೆ ಎಲ್ಲ ಚಂಚಲದ ಮಧ್ಯೆ ಅಚಂಚಲವಾಗಿರುವಂತಹ ಸ್ಥಿರವಾಗಿರುವಂತಹದ್ದೇ. ಎಲ್ಲ ಅಶಾಶ್ವತ ಮಧ್ಯೆ ಶಾಶ್ವತವಾಗಿರೋದಿದೆ. ಯಾವುದದು ಅಂದ್ರೆ ಎಕ್ಸ್ಪೀರಿಯನ್ಸಸ್ ಚೇಂಜ್, ಎಕ್ಸ್ಪೀರಿಯನ್ಸರ್ ನೆವರ್ ಚೇಂಜ್. ಅನುಭವಗಳು ಬದಲಾಗ್ತಾ ಇದೆ, ಅನುಭವಿಸ್ತಾ ಇರೋನು ಬದಲಾಗ್ತಾ ಇಲ್ಲ. ಯೋಚನೆ ಮಾಡಿ, ನನ್ನ ಒಂದು ಬಾಲ್ಯ, ನನ್ನ ಒಂದು ಯೌವನ, ನನ್ನ ಒಂದು ಮಧ್ಯವಯಸ್ಕತನ, ನನ್ನ ಒಂದು ವೃದ್ಧಾಪ್ಯ, ಇದೆಲ್ಲವೂ ಬದಲಾಗ್ತಾ ಇದೆ. ಆದ್ರೆ ಯಾವ್ದು ಬದಲಾಗಿಲ್ಲ ಅಂದ್ರೆ ನಾನು ಬದಲಾಗಿಲ್ಲ. ನಾನು ಅಂದ್ರೆ ಇಲ್ಲಿ ಅಹಂಕಾರದ ನಾನು ಅಲ್ಲ. ಈ ಎಲ್ಲವನ್ನ ಸಾಕ್ಷಿಯಾಗಿ ನೋಡ್ತಾ ಇರುವಂತಹ ನಾನು ಬದಲಾಗಿಲ್ಲ. ಈ ಎಲ್ಲ ಬದಲಾವಣೆಗಳ ಹಿಂದೆ ಇರುವಂತಹ ಆ ಬದಲಾವಣೆ ಇಲ್ಲದ, ಇನ್ ಆಲ್ ದೀಸ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್, ದ ಚೇಂಜ್ಲೆಸ್ ಎಕ್ಸ್ಪೀರಿಯನ್ಸರ್, ದಟ್ ಈಸ್ ವಾಟ್ ವಿ ಕಾಲ್ ಇಟ್ಸ್ ಆತ್ಮ. ಆ ಆತ್ಮವನ್ನ ಹಿಡಿಯೋದೆ ಈ ವೇದಾಂತದ ಗುರಿ. ಆತ್ಮವನ್ನ ತಿಳಿಯೋದೆ ಆ ವೇದಾಂತದ ಗುರಿ. ಆತ್ಮದ ಸ್ವರೂಪವನ್ನ, ಆ ಬ್ರಹ್ಮ ಸ್ವರೂಪವೇ ಅಂತ ಗುರುತಿಸ್ಕೊಳ್ಳೋದೆ ಈ ವೇದಾಂತದ ಗುರಿಯಾಗಿರುತ್ತೆ. ಹಾಗಾಗಿ ಈ ಬದಲಾವಣೆಗಳಾಗ್ತಾ ಇರೋದು ನಿಜ. ಬದಲಾವಣೆಗಳನ್ನ ನೋಡ್ತಾ ಇರೋನು ಯಾರು, ಅದನ್ನ ಗಮನಿಸೋದು ತುಂಬಾ ಮುಖ್ಯ ಆಗುತ್ತೆ. ಅದೇ ಆತ್ಮವಿದ್ಯೆ. ಇನ್ನೊಂದು ಪ್ರಶ್ನೆನ ತಗೋಬಹುದು, ಯಾವ್ದಾದ್ರು ಇದ್ರೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ಈಗ ನೀವು ಗುರುಗಳ ಬಗ್ಗೆ ಹೇಳಿದ್ರಿ, ಇವಾಗ ಒಬ್ರು ಪ್ರಶ್ನೆ ಕೇಳಿದ್ರು, ನಂದು ಸುಮಾರು ಅದೇ ಇತ್ತು. ಬಟ್ ಇನ್ನೊಂದು ಅದ್ರ ಕಂಟಿನ್ಯೂಷನ್ ಏನು ಅಂದ್ರೆ, ಈಗ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನದ್ದು ಗುರುಗಳು ನಮ್ಗೆ ಈಗ ಸಿಗ್ತಾ ಇರ್ತಾರೆ. ಅಂದ್ರೆ ಎಷ್ಟೊಂದು ಇವ್ರದ್ದು ಇರುತ್ತೆ. ನಾವು ಅದನ್ನೆಲ್ಲ ಕೇಳೋದ್ರಲ್ಲಿ ಏನು ತಪ್ಪಿಲ್ವಾ, ಅಥವಾ ಅಥವಾ ಯಾವ್ದಾದ್ರು ಒಂದೇ ಗುರುನ ಇಟ್ಕೊಂಡು ನಾವು ಇದು ಮಾಡ್ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಖಂಡಿತ. ನಿಮ್ಗೆ ಯಾವ್ಯಾವ್ದು ಯೂಟ್ಯೂಬ್ ನಲ್ಲಿ ಒಳ್ಳೇದು ಅನ್ಸುತ್ತೋ ಎಲ್ಲವನ್ನ ಕೇಳಿ, ಯಾವ ಒಂದು ವಿಚಾರವಿಲ್ಲ. ಇವ್ರದನ್ನ ಕೇಳಬೇಡಿ, ಇವ್ರದನ್ನ ಕೇಳಿ, ನಥಿಂಗ್. ಕೇಳಿ, ಆದ್ರೆ ವಿವೇಕವನ್ನ ಉಪಯೋಗಿಸಿ. ಕೇಳೋದನ್ನ ಯಾರು ಬೇಕಾದ್ರೂ ಕೇಳಿ. ಹೇಗೆ ನೀವು ಮನೆಗೆ ಒಂದು ನೀರ್ ತಂದ್ರೆ ಫಿಲ್ಟರ್ ಹಾಕ್ತಿರೋ ಹಾಗೆ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡಾಗ ಎಲ್ಲದರಲ್ಲೂ ಒಳ್ಳೇದಿರುತ್ತೆ. ನೀವು ಇಸ್ಲಾಂನ ಕೇಳಿಸ್ಕೊಂಡ್ರು ಅದ್ರಲ್ಲೂ ಒಳ್ಳೇದಿರುತ್ತೆ, ನೀವು ಕ್ರಿಶ್ಚಿಯಾನಿಟಿ ಕೇಳಿಸ್ಕೊಂಡ್ರು ಅದ್ರಲ್ಲೂ ಒಳ್ಳೇದಿರುತ್ತೆ. ಬೈಬಲ್ ನಲ್ಲೂ ನೀವು ಏನನ್ ಬೇಕಾದ್ರೂ ಕೇಳಿಸ್ಕೊಳ್ಳಿ, ಆದ್ರೆ ಒಂದು ಫಿಲ್ಟರ್ ಹಾಕಿ. ಇದು ವೇದಾಂತಕ್ಕೆ ಹೊಂದುತ್ತಾ ಇರುವಂತಹ ವಿಚಾರಗಳನ್ನೆಲ್ಲ ಒಳಗ್ ತಗೊಳ್ಳಿ. ವೇದಾಂತಕ್ಕೆ ವಿರುದ್ಧವಾಗಿರೋದನ್ನ ಸೈಡ್ ಅಲ್ಲಿ ಇಡಿ, ತಲೆ ಕೆಡಿಸ್ಕೋಬೇಡಿ. ಹಾಗಂತ ಅವ್ರನ್ನ ದೂಷಿಸ್ಬೇಕಾಗಿಲ್ಲ, ಹಾಗಂತ ಅವ್ರನ್ನ ದ್ವೇಷಿಸ್ಬೇಕಾಗಿಲ್ಲ. ಅವರಿಂದ ಬಂದಂತಹ ಒಳ್ಳೇದನ್ನ ತಗೊಳ್ಳೋಣ. ಅಷ್ಟೊಂದಿಲ್ಲ ಅನಿಸ್ದಾಗ ಬಿಟ್ಬಿಟ್ಟು ಒಳ್ಳೇದನ್ನ ಕಂಟಿನ್ಯೂ ಮಾಡಿ. ಆದ್ರೆ ಅದಕ್ಕೆ ಮುಖ್ಯವಾಗಿರೋದ್ರೆ ವೇದಾಂತ ಏನ್ ಹೇಳುತ್ತೆ ಅನ್ನುವಂತಹ ಒಂದು ಚೌಕಟ್ಟು ಗೊತ್ತಾಗಬೇಕು, ಒಂದು ಬ್ಲೂ ಪ್ರಿಂಟ್, ಒಂದು ಫ್ರೇಮ್ ವರ್ಕ್ ಗೊತ್ತಾದ್ರೆ ಆ ಒಂದು ವಿವೇಕ. ಇದೆ ಹೇಳಿ. ಇವಾಗ ಉದಾಹರಣೆಗೆ ನನ್ನ ಕೇಳಿ, ನೀವು ಯಾವ ಕ್ಲಾಸಲ್ಲಿ ಕೂರಿಸಿದ್ರು ನಾನು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೇಳ್ತೀನಿ. ಅವ್ರು ಏನಾರ ಮಾತಾಡ್ಲಿ. ಉದಾಹರಣೆಗೆ ನಾಮಜಪದಿಂದ ಹೈಯೆಸ್ಟ್ ಮೋಕ್ಷ ಅಂತ ಹೇಳಿ, ನನಗೆ ಗೊತ್ತಿದೆ, ಗೊತ್ತು ನನಗೆ ನಾಮಜಪದಿಂದ ಏನಾಗತ್ತೆ ಅಂತ ನನಗೆ ಗೊತ್ತು. ನನಗಾಗ್ಲೇ ವಿಚಾರ ಗೊತ್ತಿದೆ. ನಾಮಜಪದಿಂದ ನನ್ನ ಸದ್ಗತಿ ಆಗತ್ತೆ, ನನ್ನ ಮನಃಶುದ್ಧಿ ಆಗತ್ತೆ, ನನ್ನ ಉತ್ಕೃಷ್ಟವಾಗಿ ಪ್ರಿಪೇರ್ ಮಾಡತ್ತೆ ಅಂತ ಗೊತ್ತಿದೆ. ಸೊ ವೇದಾಂತದಲ್ಲಿ ಗೊತ್ತಿದೆ. ಅವರು ನಾಮಜಪದ ಮಹಿಮೆ ಎಲ್ಲ ಹೇಳ್ದಲ್ಲ, ಅದ್ಭುತವಾಗಿ ಕೇಳಿಸ್ಕೊತೀನಿ, ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಚಪ್ಪಾಳೆ ತಡ್ತೀನಿ, ಗುರುಗಳಿಗೆ ಹೋಗಿ ನಮಸ್ಕಾರನೂ ಮಾಡ್ತೀನಿ. ಅದು ಒಂದು ಯಾವ್ದೊಂದು ಹೇಳೋದಲ್ಲ, ಇದರಿಂದ ಕೊನೆಯಾಗತ್ತೆ ಅಂತ. ಅದನ್ನ ಬಿಟ್ಬಿಟ್ಟು ಗೊತ್ತಿದೆ ನನಗೆ ವೇದಾಂತ ಶಾಸ್ತ್ರ ಗೊತ್ತಿದೆ, ನನಗೆ ಸತ್ಯ ಗೊತ್ತಿದೆ. ಹಾಗಾಗಿ ಒಂದು ವೇದಾಂತ ಶಾಸ್ತ್ರದ ಒಂದು ಫ್ರೇಮ್ ವರ್ಕ್ ಕಲೀಲಿಕ್ಕೆ ಒಂದನ್ನ ಫಿಕ್ಸ್ಡ್ ಆಗಿ ಇಟ್ಕೊಳ್ಳಿ, ಅದನ್ನ ಮಾತ್ರ ಬಿಡಬೇಡಿ. ಇನ್ನು ಉಳಿದಿದ್ದನ್ನ ಏನು ಬೇಕಾದ್ರೂ ಕೇಳ್ಕೊಳ್ಳಿ. ಇನ್ನೂ ಒಂದು ಹೇಳೋದಾದ್ರೆ, ವೇದಾಂತದಲ್ಲಿ ಹೇಳಿದ್ದನ್ನ ಸುಮ್ನೆ ಬ್ಲೈಂಡ್ ಆಗಿ ನಂಬೇಕು ಅಂತ ಯಾವತ್ತೂ ಹೇಳಿಲ್ವಲ್ಲ. ಇಲ್ಲಿ ಹೇಳೋ ವಿಚಾರ ಬರುತ್ತಲ್ಲ, ಇದು ಇಲ್ಲಿಗೆ ಹಲವಾರು ಸರಿ ವಿರುದ್ಧವಾಗಿರುತ್ತೆ. ಕೇಳಿ ನಿಮ್ ಗುರುಗಳನ್ನ, ಗುರುಗಳೇ ಹಿಂಗಂದ್ರು ಇವತ್ತು ನಾನು ಹೋದಾಗ ಹಿಂಗಂದಿದ್ ಯಾಕೆ ಸರಿಯಲ್ಲ,
ಹೇಳಿ ನೀವು ಅಂತ. ಆಗ ಆ ಗುರುಗಳು ವಿಚಾರಯುತವಾಗಿ ಯಾಕೆ ವೇದಾಂತ ತತ್ವವೇ ಸರಿ, ವೇದಾಂತದ ಮುಂದೆ ಇನ್ಯಾವುದು ಪರಮ ಪುರುಷಾರ್ಥವಾದ ಮೋಕ್ಷಕ್ಕೆ ಆಗಲ್ಲ, ಬೇರೆದೆಲ್ಲವೂ ಕೂಡ ಒಳ್ಳೆಯದು, ಬೇರೆದೆಲ್ಲವೂ ಕೂಡ ಪೂಜನೀಯವಾದದ್ದು, ಬೇರೆದೆಲ್ಲವೂ ಕೂಡ ನನ್ನ ಜೀವನದಲ್ಲಿ ಅನುಷ್ಠಾನ ಯೋಗ್ಯವಾದಂತದ್ದು, ಆದ್ರೆ ಅದನ್ನ ಮೀನ್ಸ್ ಆಗಿ ಇಟ್ಕೋಬೇಕು, ಎಂಡ್ ಆಗಿ ಇಟ್ಕೋಬಾರ್ದು ಅನ್ನೋದನ್ನ ವಿಚಾರಯುತವಾಗಿ ತಿಳಿಸ್ಕೊಡ್ತಾರೆ. ಅದು ನಿಮ್ ಕನ್ವಿನ್ಸ್ ಆಗತ್ತೆ, ಆಗ್ಲೇಬೇಕು, ಅಪ್ಪಿತಪ್ಪಿ ಆಗ್ಲಿಲ್ವಾ ನಿಮ್ ಇಷ್ಟ. ಹಾಗಾಗಿ ಒಂದು ಫ್ರೇಮ್ ವರ್ಕ್ ನ ತಿಳ್ಕೊಳ್ಳಿಕ್ಕೆ, ವೇದಾಂತವನ್ನ ಗಟ್ಟಿಯಾಗಿ ಹಿಡಿಲಿಕ್ಕೆ ಗೀತಾ ಉಪನಿಷತ್ತು ಇಂಥ ಒಂದು ಅಧ್ಯಯನಕ್ಕೆ ಒಂದ್ ಕಡೆ ಗಟ್ಟಿಯಾಗಿ ಹಿಡಿಲಿ, ಇನ್ನೊಂದ್ ಕಡೆ ಯು ಕ್ಯಾನ್ ಗೋ ವಿತ್ ಎನಿ ಗುರು. ಎಲ್ಲರಿಗೂ ನಮಸ್ಕಾರ ಮಾಡಿ, ಎಲ್ಲರಿಗೂ ಒಳ್ಳೇದು, ಎಲ್ಲರೂ ಒಳ್ಳೇದನ್ನೇ ಹೇಳಕ್ ಹೊರಟದ್ದು, ಅವ್ರು ಯಾವ್ದನ್ನ ಒಳ್ಳೇದ್ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಆದ್ರೆ ಆ ಕೊನೆ ವಿಚಾರ ಬಂದಾಗ, ಆ ಫೈನಲ್ ವಿಚಾರ ಬಂದಾಗ ಒಂದಷ್ಟು ಆ ಕಡೆ ಈ ಕಡೆ ಆಗತ್ತೆ. ಅದರ್ವೈಸ್ ಎಲ್ಲರೂ ಒಳ್ಳೇದನ್ನೇ ಹೇಳಿ, ಸೊ ಒಳ್ಳೇದನ್ನ ಫಾಲೋ ಮಾಡೋದು ಯಾರ್ದನ್ನಾರು ಕೇಳ್ಬೋದು. ಹಾಗಾಗಿ ಕೊನೆ ಪ್ರಶ್ನೆ ಕೂಡ ಸತ್ಸಂಗದ ಬಗ್ಗೆ ಬರ್ತಿರೋದ್ರಿಂದ ಯಾರ್ದನ್ನಾರು ಕೇಳಿ, ಸತ್ಸಂಗ ಅನ್ನೋಂಥದ್ರಲ್ಲಿ ಒಳ್ಳೇದಾಗತ್ತೆ. ಆದ್ರೆ ಆ ಸತ್ಸಂಗ ಅಂತಂದಾಗ ಸತ್ಯವನ್ನ ಅರಿತಂತಹ ಗುರುವಿನ ಸಂಘ ಮಾಡಿದಾಗ ನಮಗೆ ಸತ್ಯ ಸಾಕ್ಷಾತ್ಕಾರ ಆಗತ್ತೆ. ಹಾಗಾಗಿ ಆ ಗುರುವನ್ನು ಕೂಡ ನಾವು ಅರಸೋಣ, ಬಳಿಸಾರೋಣ ಮತ್ತು ಆ ಜ್ಞಾನವನ್ನ ಪಡೆದು ನಮ್ಮದಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿಂದ ಮುಗಿಸೋಣ. ಧನ್ಯವಾದ. ಧನ್ಯವಾದಗಳು ಸರ್. ಇವತ್ತು ಕೂಡ 9ನೇ ದಿವಸದ ಭಜಗೋವಿಂದಂ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡ್ ಬಂದಿದ್ದಾಗಿದೆ. ಹೀಗಾಗಿ ಇವತ್ತು ಈ ಒಂದು ಆಲೋಚನೆಯಿಂದ ಈ ಒಂದು ಕಲಿಕೆಯನ್ನ ಅಳವಡಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮತ್ತೆ ನಾಳೆ ಸೇರುವುದ್ರೊಳಗಾಗಿ ಅಕಸ್ಮಾತ್ ಯಾವ್ದಾದ್ರು ಡೌಟ್ ಇದ್ರೆ ಅದನ್ನ ನಾವು ನೋಟ್ ಮಾಡ್ಕೊಳ್ಳೋಣ. ಡೌಟ್ ಅನ್ನ ನಾವು ಇನ್ನೇನ್ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ಗಳು ಓಪನ್ ಆಗುತ್ತೆ, ಅದರಲ್ಲಿ ನಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಅಕಸ್ಮಾತ್ ಅಲ್ಲಿ ಉತ್ತರ ಸಿಗ್ಲಿಲ್ಲ ಅನ್ನೋದಾದ್ರೆ ನಾಳೆ ಕೂಡ ಈ ತರಗತಿಯಲ್ಲಿ, ಈ ಅವಧಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬಹುದು. ಹಾಗೆ ಈ ಒಂದು ಸೆಷನ್ ಏನ್ ನಡೀತಾ ಇದೆ ಭಜಗೋವಿಂದಂ, ಅದು ಲರ್ನ್ ವೇದಾಂತ ಅನ್ನುವಂತಹ ಚಾನೆಲ್ ನಲ್ಲಿ ಲೈವ್ ಕೂಡ ಆಗಿದೆ. ನೀವು ಇದನ್ನ ಮತ್ತೆ ಅಲ್ಲಿ ಹೋಗಿ ವೀಕ್ಷಿಸಬಹುದಾಗಿದೆ. ದಯವಿಟ್ಟು ಒಂದು ನಮ್ಮೆಲ್ಲಿಂದ ವಿನಂತಿ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಅವಾಗ ನಿಮಗೆ ಇದರಲ್ಲಿ ನಡೆಯುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಿಮ್ಗೆ ತಿಳಿತಾ ಹೋಗುತ್ತೆ. ಹಾಗೆ ಈ ಒಂದು ಕಲಿಕೆಯನ್ನ ಮುಂದುವರಿಸ್ತಾ ನಾಳೆ ಮತ್ತೆ ನಿಮ್ಮೆಲ್ಲರ ಭೇಟಿ ಸಂಜೆ ಸರಿಯಾಗಿ 6:20ಕ್ಕೆ 6:20ಕ್ಕೆ ನಾವೆಲ್ಲರೂ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡ್ತಾ ಇದೀವಿ. ಧನ್ಯವಾದ. ವಂದೇ ಮಾತರಂ. ಜೈ ಹಿಂದ್.